Good morning, dear student friends. So far, we have discussed the various functions of the management like planning, controlling, communication, motivation, leadership, organization, directing, etc. etc. Now, the new topic or the new chapter called financial management will be taken for discussion in today's session. ಇವತ್ತಿನ ತರಗತಿಯಲ್ಲಿ ನಾವು ಹಣಕಾಸಿನ ನಿರ್ವಹಣೆ ಎನ್ನುವುದರ ಕುರಿತು ಸ್ವಲ್ಪ ವಿಶ್ಲೇಷಣೆಯನ್ನು ಸ್ವಲ್ಪ ಚರ್ಚೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಬೇಸಿಕಲಿ ವಾಟ್ ಈಸ್ ದ ಫೈನಾನ್ಸ್ ಆರ್ ಫಿನಾನ್ಸ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಇನ್ ಅ ಮಾಡರ್ನ್ ಬಿಸ್ನೆಸ್ ಆರ್ಗನೈಸೇಷನ್ ದ ಫಿನಾನ್ಸ್ ಹ್ಯಾಸ್ ಗಾಟ್ ಡಿಫರೆಂಟ್ ಡೈಮೆನ್ಷನ್ಸ್. ಬೇರೆ ಬೇರೆ ರೀತಿಯಲ್ಲಿ ಈ ಆಧುನಿಕ ವ್ಯಾಪಾರ ಸಂಸ್ಥೆಯಲ್ಲಿ ನಾವು ಹಣಕಾಸನ್ನು ಅಥವಾ ಹಣಕಾಸಿನ ಅರ್ಥವನ್ನು ನಾವು ವ್ಯಾಖ್ಯಾನಿಸ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ನೋಡ್ತೇವೆ. ಒಬ್ಬ ಲೇಮ್ಯಾನ್ ಆರ್ ಅನ್ಎಜುಕೇಟೆಡ್ ಪರ್ಸನ್ಗೆ ಡೈಲಿ ವೇಜಸ್ ಫಿನಾನ್ಸ್ ಆಗಿರ್ತದೆ. ಸ್ಯಾಲರೈಡ್ ಪರ್ಸನ್ಸ್ಗೆ ಸ್ಯಾಲ್ರಿ ಅನ್ನೋದೇ ಫಿನಾನ್ಸ್ ಆಗಿರ್ತದೆ. ಅದೇ ಒಂದು ಸಂಸ್ಥೆಯನ್ನು ವ್ಯಾಪಾರ ಸಂಸ್ಥೆಯನ್ನು ನಡೆಸ್ತಿರುವಂಥ ಒಬ್ಬ ಮ್ಯಾನೇಜರ್ಗೆ ಅಥವಾ ಒಬ್ಬ ಪ್ರೊಪ್ರೈಟರ್ನಿಗೆ ಅವನೇನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇನಿಷಿಯಲಿ ತನ್ನ ಬಿಸ್ನೆಸ್ನಲ್ಲಿ ಏನು ಅವನು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾನೆ ಅದನ್ನು ನಾವು ಫಿನಾನ್ಸ್ ಅಂತಲೇ ಹೇಳ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಫಿನಾನ್ಸ್ ಅನ್ನೋದು ಲೈಫ್ ಬ್ಲಡ್ ಆಫ್ ಅ ಬಿಸ್ನೆಸ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ವೈಡರ್ ಕನ್ಸೆಪ್ಟ್ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಕಾಂಪ್ರಿಹೆನ್ಸಿವ್ ಮೀನಿಂಗ್ ಟುಡೇ. ಪರಿಪೂರ್ಣವಾದಂತಹ ತುಂಬ ವ್ಯಾಪ್ತಿಯನ್ನು ಹೊಂದಿರುವಂತಹ ವ್ಯಾಖ್ಯೆಯನ್ನು ನಾವು ಹಣಕಾಸಿಗೆ ಸಂಬಂಧಿಸಿದಂತೆ ಅಥವಾ ಹಣಕಾಸಿನ ಪದವನ್ನು ಬಳಸುವಾಗ ನಾವು ನೋಡ್ತೀವಿ. ಹಾಗಾಗಿ straightway we will discuss what is finance. Finance means all those aspects which are needed to strengthen and improve the business operations of the company or organization. ಒಂದು ಹಣಕಾಸಿನ ಸಂಸ್ಥೆಯ ಅಥವಾ ಒಂದು ವ್ಯಾಪಾರಿ ಸಂಸ್ಥೆಯ ಹಣಕಾಸಿನ ಒಂದು ಶಕ್ತಿಯನ್ನು ಅಥವಾ ಮಾನಿಟರಿ ಡಿಸಿಷನ್ಸನ್ನು ಹಣಕಾಸಿನ ಒಂದು ನಿರ್ಣಯವನ್ನು ಗಟ್ಟಿಗೊಳಿಸುವಂಥ ಪ್ರಕ್ರಿಯೆಯನ್ನು ನಾವು ಫೈನಾನ್ಸಿಂಗ್ ಅಂತೇಳಿ ಹೇಳ್ತೀವಿ. ಸೊ ಫೈನಾನ್ಸ್ ಈಸ್ ರಿಕ್ವೈರ್ಡ್ ಎವ್ರಿವೇರ್ ಇನ್ ಎವ್ರಿ ಫೇಸ್ ಆರ್ ಸ್ಟೇಜ್ ಆಫ್ ಬಿಸ್ನೆಸ್ ಆಪರೇಷನ್ ವಿ ನೀಡ್ ಫಿನಾನ್ಸ್. ಸೊ ದಟ್ ಫಾರ್ ಫಿನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಹೇಗೆ ಮನುಷ್ಯನಿಗೆ ಬ್ಲಡ್ ಅನ್ನೋದು ಹ್ಯೂಮನ್ ಬಾಡಿ ಫಂಕ್ಷನ್ ಮಾಡಲಿಕ್ಕೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಒಂದು ಕಾರ್ಪೊರೇಟ್ ಬಾಡಿಯನ್ನು ಅಥವಾ ಒಂದು ಕಾರ್ಪೊರೇಟ್ ಎಂಟಿಟಿಯನ್ನು ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ರನ್ ಮಾಡೋಕ್ಕೆ ಆಪರೇಟ್ ಮಾಡೋಕ್ಕೆ ಫೈನಾನ್ಸ್ ಅನ್ನೋದು ಅದರ ಬ್ಲಡ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ನಾವು ಕ್ಲಿಯರ್ ಕಟ್ ಐಡಿಯಾಸ್ ಫಿನಾನ್ಸ್ ಬಗ್ಗೆ ಹೊಂದಿರಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಬಿಸ್ನೆಸ್ ಫಿನಾನ್ಸ್. ಹಣಕಾಸಿನ ವ್ಯವಹಾರದ ಹಣಕಾಸು ಅಂತ ಹೇಳಿದ್ರೆ ಏನು, ವ್ಯವಹಾರದಲ್ಲಿ ಹಣಕಾಸಿನ ಪದಗಳನ್ನು ನಾವು ಅಥವಾ ಅದರ ಅರ್ಥವನ್ನು ಹೇಗೆ ಮಾಡ್ಕೋತೀವಿ ಅನ್ನೋದು. ಸೊ ಬಿಸ್ನೆಸ್ ಫಿನಾನ್ಸ್ ಮೀನ್ಸ್ ವಾಟ್ ಎವರ್ ಫಿನಾನ್ಸ್ ಆರ್ ಮಾನಿಟರಿ ಆಸ್ಪೆಕ್ಟ್ಸ್ ರಿಕ್ವೈರ್ಡ್ ಟು ರನ್ ಅ ಬಿಸ್ನೆಸ್ ಆರ್ಗನೈಸೇಷನ್. ಒಂದು ವ್ಯಾಪಾರಿ ಸಂಸ್ಥೆಯನ್ನು ಅಥವಾ ವ್ಯವಹಾರ ಮಾಡ್ತಿರುವಂಥ ಒಂದು ಬಿಸ್ನೆಸ್ ಫಾರ್ಮನ್ನು ನಾವು ನಡೆಸಲಿಕ್ಕೆ, ಅದರ ಬಿಸ್ನೆಸ್ ಆರ್ಗನೈಸೇಷನ್ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ನಡೆಸಲಿಕ್ಕೆ ನಾವು ಅವಶ್ಯಕವಾಗಿ ಇಟ್ಟುಕೊಂಡಿರುವಂತಹ ಮನಿಯನ್ನು ಅಥವಾ ಹಣವನ್ನು ನಾವು ಏನಂತೀವಿ ಫಿನಾನ್ಸ್ ಅಂತೇಳಿ ಹೇಳ್ತೀವಿ. ಫಿನಾನ್ಸ್ ಈಸ್ ರಿಕ್ವೈರ್ಡ್ ರಿಲೇಟಿಂಗ್ ಟು ದ ಬಿಸ್ನೆಸ್ organization, and business is required in all phases of the business organization. Everywhere it is there. It is a continuous process, business. So as and when we are undertaking a business on a long term basis, on a continuous basis, then we need a free flow of finance. We need a free quantum of finance, and there are various sources of finance. Business ಗೆ ಬೇಕಾದಂತೆ ಬೇರೆ ಬೇರೆ ಮೂಲಗಳಿಂದ ನಾವು ಫಿನಾನ್ಸನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನೊಬ್ಬ ಬಿಸ್ನೆಸ್ ಪ್ರೊಪ್ರೈಟರ್ ಆದರೆ ಐ ನೀಡ್ ಅ ಫಿನಾನ್ಸ್ ಆ್ಯಂಡ್ ದ ಬೆಸ್ಟ್ ಸೋರ್ಸ್ ಆಫ್ ಫಿನಾನ್ಸ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್ ಆಫ್ ಮೈ ಬಿಸ್ನೆಸ್. ನಾವೇನು ಗಳಿಸಿರ್ತೀವಿ ಬಿಸ್ನೆಸ್ಲಿ, ಈ ಹಿಂದೆ ವ್ಯವಹಾರ ಮಾಡ್ಕೊಂಡು ಏನು ಲಾಭಾಂಶ ಗಳಿಸಿರ್ತೀವಿ, ಆ ಲಾಭದ ಒಂದು ಭಾಗವನ್ನು ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತೇಳಿ ಹೇಳ್ತೀವಿ. ಅದನ್ನು ನಾವು ವಿನಿಯೋಗಿಸ್ಬೋದು ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ. ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡೋಕ್ಕೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಸೋರ್ಸ್ ಆಫ್ ಫಿನಾನ್ಸ್ ಅಂತ ಹೇಳಿದ್ರೆ ವಿ ಕ್ಯಾನ್ ರೇಸ್ ದ ಫಂಡ್ಸ್, ವಿ ಕ್ಯಾನ್ ಬಾರೋ ದ ಫಂಡ್ಸ್ ಫ್ರಮ್ ದ ಬ್ಯಾಂಕ್ಸ್, ವಿ ಕ್ಯಾನ್ ರೇಸ್ ದ ಲೋನ್ ಫ್ರಮ್ ದ ಬ್ಯಾಂಕ್ಸ್. ಕರೆಕ್ಟ್? ಬ್ಯಾಂಕುಗಳಿಂದ ನಾವು ಸಾಲಗಳನ್ನು ಪಡ್ಕೊಳ್ಬೋದು. ಲಾಂಗ್ ಟರ್ಮ್ ಫಿನಾನ್ಸ್ ಇದೆ, ಶಾರ್ಟ್ ಟರ್ಮ್ ಫಿನಾನ್ಸ್ ಇದೆ, ದೀರ್ಘಾವಧಿ ಸಾಲ ಕೂಡ ಇದೆ, ಅಲ್ಪಾವಧಿ ಅಥವಾ
ಕಡಿಮೆ ಅವಧಿಯ ಸಾಲ ಕೂಡ ಇರುತ್ತೆ. ಹಾಗಾಗಿ ಅದು ಕೂಡ ಸೋರ್ಸ್ ಆಫ್ ಫಿನಾನ್ಸ್. ಓಕೆ, ದೆನ್ ವಿ ಹ್ಯಾವ್ ಡೆಟ್ ಆ್ಯಂಡ್ ಇಕ್ವಿಟಿ ಥ್ರೂ debentures. Issuing debentures, the company can raise the funds from debenture holders, so that's a good source of finance. ಹಾಗೆ ಇಕ್ವಿಟಿ ಕ್ಯಾಪಿಟಲನ್ನು ರೈಸ್ ಮಾಡಿ ಬಿಸ್ನೆಸ್ಸನ್ನು ನಾವೇನು ಮಾಡ್ಬೋದು, ಗಟ್ಟಿಗೊಳಿಸ್ಬೋದು ಕಂಪನಿಯಲ್ಲಿ. ಸೊ ಅದೆಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ನಲ್ಲಿ ಬರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆರ್ ಡಿಸಿಷನ್ಸ್ನಲ್ಲಿ ಬರುವಂಥದ್ದು. ಸೊ ಮೀನಿಂಗ್ ಆಫ್ ಬಿಸ್ನೆಸ್ ಫಿನಾನ್ಸ್ ಮೀನ್ಸ್ the finance which is required to run the, or which is required to operate the business of the organization or a company, which is called as business finance. The finance which is applicable to the business, running the business of the organization, which is called then business finance. Okay, then meaning of financial or financial management. ಹಣಕಾಸಿನ ನಿರ್ವಹಣೆಯ ಅರ್ಥವನ್ನು ನಾವು ನೋಡಬೇಕು, ಅದರ ಕಂಪ್ಲೀಟ್ ಆದಂತಹ ಐಡಿಯಾ ನಮಗೆ ಗೊತ್ತಿರಬೇಕಂತ ಹೇಳಿದರೆ. So it is a process of procurement of the funds and utilization of the funds and making important decisions relating to the funds raised by us. ಒಂದು ಫಂಡನ್ನು ರೇಸ್ ಮಾಡುವಾಗ ಒಂದು ಬಿಗ್ ಕ್ವಾಂಟಿಟಿಯಲ್ಲಿ ಅಥವಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅಮೌಂಟನ್ನು ಬೇರೆ ಸೋರ್ಸಿಂದ, ಎಕ್ಸ್ಟರ್ನಲ್ ಸೋರ್ಸಿಂದ ರೇಸ್ ಮಾಡುವಾಗ, ಅದನ್ನು ಪ್ರೊಕ್ಯೂರ್ ಮಾಡುವಾಗ, ಅದನ್ನು ನಿರ್ವಹಿಸುವಾಗ, ಅದನ್ನು ಡಿಸೈಡ್ ಮಾಡುವಾಗ, ಹೇಗೆ ಪ್ರೊಕ್ಯೂರ್ ಮಾಡೋದು, ಹೇಗೆ ರಿಟೇನ್ ಮಾಡೋದು, ಹೇಗೆ ಅದನ್ನು ಇನ್ವೆಸ್ಟ್ ಮಾಡೋದು ನಮ್ಮ ಬಿಸ್ನೆಸ್ನಲ್ಲಿ, ಆ ಎಲ್ಲ ಐಡಿಯಾಸ್ಗಳನ್ನು ಹೊಂದಿರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಅ ಪ್ರೋಸೆಸ್, ಆಫ್ಕೋರ್ಸ್ ಇಟ್ಸ್ ಅ ಪ್ರೋಸೆಸ್ ಆ್ಯಂಡ್ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಪ್ರೊಕ್ಯೂರಿಂಗ್, ಓಕೆ, ಗ್ಯಾದರಿಂಗ್ ದ ಫಂಡ್ಸ್, ರೈಸಿಂಗ್ ದ ಫಂಡ್ಸ್, ಯುಟಿಲೈಸಿಂಗ್ ದ ಫಂಡ್ಸ್ ವಿಚ್ ಈಸ್ ರೇಸ್ಡ್, ಆ್ಯಂಡ್ ಮೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಫ್ರಮ್ ಟೈಮ್ ಟು ಟೈಮ್ ರಿಲೇಟಿಂಗ್ ಟು ಅವರ್ ಫಂಡ್ಸ್ ರೇಸ್ಡ್ ಆ್ಯಂಡ್ ಯುಟಿಲೈಸ್ಡ್. ಓಕೆ, ಅದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಹೇಳ್ತೀವಿ. ಅಂದರೆ ನಮಗೆ ಬೇಕಾಗಿರುವಂತಹ ಬೇಕಾಗಿರುವಂತಹ ಅಮೌಂಟನ್ನು ರೇಸ್ ಮಾಡೋದು, ಯುಟಿಲೈಸ್ ಮಾಡೋದು, ಮತ್ತು ಅದಕ್ಕೆ ಬೇಕಾದಂತಹ ಕಾಲಕ್ಕೆ ತಕ್ಕಂತೆ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ನಾವು ಹಣಕಾಸಿನ ನಿರ್ವಹಣೆ ಅಂತೇಳಿ ಹೇಳ್ತೀವಿ. ಮ್ಯಾನೇಜ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೀವಿ, ಹೌದಾ? ಟೈಮನ್ನು ಮ್ಯಾನೇಜ್ ಮಾಡೋದು. ದೆನ್ ಸೆಲ್ಫ್ ಮ್ಯಾನೇಜ್ಮೆಂಟ್, ಸ್ವಯಂ ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ಸ್ವಯಂ ನಿರ್ವಹಣೆ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ನಿರ್ವಹಿಸೋದು, ನಮ್ಮನ್ನು ನಾವು ಮೇಂಟೈನ್ ಮಾಡುವಂಥದ್ದು. ಸೊ ಇದೆಲ್ಲ ಕೂಡ ಎಕ್ಸಾಂಪಲ್ಸಲ್ಲಿ ಬರುತ್ತೆ. ಸೆಲ್ಫ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ನಷ್ಟ ಭಯವನ್ನು ನಾವೇನು ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು, ನಿರ್ವಹಿಸುವಂಥದ್ದು. ಬಿಸ್ನೆಸ್ ನಡೆಸುವಾಗ ನಷ್ಟ ಭಯ ಇರುತ್ತೆ, ಗಂಡಾಂತರಗಳು ಇರ್ತವೆ, ಅದನ್ನು ನಾವು ರಿಸ್ಕ್ ಅಂತ ಹೇಳಿ ಹೇಳ್ತೀವಿ. ಆ ರಿಸ್ಕ್ ಇಲ್ಲದೇ ಯಾವುದೇ ಬಿಸ್ನೆಸ್ ಇಲ್ಲ. ರಿಸ್ಕ್ ಅನ್ನೋದು ಇಟ್ಸ್ ಇನ್ಹರೆಂಟ್ ಫೀಚರ್ ಆಫ್ ದ ಬಿಸ್ನೆಸ್. ಹಾಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಇದೆಲ್ಲವೂ ಕೂಡ ನಿರ್ವಹಣೆಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಆಸ್ಪೆಕ್ಟ್ಗಳು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಇಟ್ಸ್ ಅ ಪ್ರೊಸೆಸ್ ಆಫ್ ರೇಸಿಂಗ್ ದ ಫಂಡ್ಸ್, ಪ್ರೊಕ್ಯೂರಿಂಗ್ ದ ಫಂಡ್ಸ್, and utilization of funds, and making important decisions relating to the funds which are raised and utilized. So adana financial management ಅಂತ ಹೇಳ್ತೀವಿ. ಮಾಡರ್ನ್ ಬಿಸ್ನೆಸ್ನಲ್ಲಿ ಹಣಕಾಸಿನ ನಿರ್ವಹಣೆ ತುಂಬ ಪ್ರಾಮುಖ್ಯವಾದಂತಹ ಅಂಶ ಆಗಿದೆ. ಅದು ತುಂಬ ಪ್ರಾಮುಖ್ಯತೆಯನ್ನು ಅಥವಾ ಅದು ತುಂಬ ಮಹತ್ವವನ್ನು ಪಡೆದಿರುತ್ತೆ. ಮಾಡರ್ನ್ ಬಿಸ್ನೆಸ್, ಆಧುನಿಕ ವ್ಯವಹಾರದ ಪರಿಸರದಲ್ಲಿ ನಾವು ಹಣಕಾಸಿನ ನಿರ್ವಹಣೆಗೆ ಬಹಳ ಒತ್ತನ್ನು ಕೊಡ್ತೀವಿ. ಬಿಕಾಸ್ ನಾವು ಸ್ವಲ್ಪ ಕೂಡ ಅಲ್ಲಿ ಕಾಷಸ್ ಆಗದೇ ಇದ್ದರೆ, ಸ್ವಲ್ಪವೂ ಕೂಡ ನಾವು ಜಾಗ್ರತೆಯನ್ನು ನಡ್ಕೊಳ್ಳದೇ ಇದ್ದರೆ ನಮಗೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುವಂತಹ ಭಯ ಇರುತ್ತೆ, ದೊಡ್ಡ ಪ್ರಮಾಣದ ರಿಸ್ಕ್ ಇರುತ್ತೆ, ದೊಡ್ಡ ಪ್ರಮಾಣದ ಲಾಸ್ ಆಗುವಂಥ ಅಲ್ಲಿ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಅದನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ತುಂಬ ಪ್ರಮುಖವಾದಂತಹ ಆಸ್ಪೆಕ್ಟ್ ಆಗಿರುತ್ತೆ ಬಿಸ್ನೆಸ್ನಲ್ಲಿ. ಹಾಗಾಗಿ ಇದು ಯಾವ ಥರದ ಪ್ರಾಮುಖ್ಯತೆಯನ್ನು ಹೊಂದಿದೆ, ಇದರ ಮಹತ್ವವನ್ನು ಸಾರುವಂಥ ವಿವಿಧ ಅಂಶಗಳನ್ನು ಅಥವಾ ಪಾಯಿಂಟ್ಸ್ಗಳನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡಬೇಕು. ದೇರ್ ಆರ್ ಮೆನಿ ಪಾಯಿಂಟ್ಸ್ ಎಕ್ಸ್ಪ್ಲೇನಿಂಗ್ ದ ಸಿಗ್ನಿಫಿಕೆನ್ಸ್ ಆರ್ importance of financial management. So importance of financial management can't be overemphasized. Okay, it can't be overemphasized or it can't be isolated altogether. ನಾವು ಅದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಇವತ್ತಿಗೆ ಬಿಸ್ನೆಸ್ಸನ್ನು ಡಿಟರ್ಮಿನ್ ಮಾಡೋದು ಆ ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ಫೈನಾನ್ಸ್ ಮೇಲೆ ಆಧಾರಿತ ಆಗಿರ್ತದೆ. ಒಂದು ಬಿಸ್ನೆಸ್ಸನ್ನು ನಿರ್ಧಾರ ಮಾಡೋದು ಹೇಗೆ, ನಾವು ಈ ಬಿಸ್ನೆಸ್ಸನ್ನು ಮಾಡ್ತೀವಿ, ಈ ಬಿಸ್ನೆಸ್, ಈ ಫಾರ್ ಎಕ್ಸಾಂಪಲ್ ಈ ಬಿಸ್ನೆಸ್, ಇ ಕಾಮರ್ಸ್, ರೈಟ್, ಎಲೆಕ್ಟ್ರಾನಿಕ್ ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಫೈನಾನ್ಸ್ ಬೇಕು. ವೆರೈಟೀಸ್ ಆಫ್ ಬಿಸ್ನೆಸ್ ಮಾಡ್ತೀವಿ, ಬೇರೆ ಬೇರೆ ಪ್ರಕಾರದ ಬಿಸ್ನೆಸ್ ಮಾಡ್ತೀವಿ, ಜಾಯಿಂಟ್ ವೆಂಚರ್ ಮಾಡ್ಬೋದು,
ಆರ್ ಪಾರ್ಟ್ನರ್ಸ್ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು. ಸೋಲ್ ಪ್ರೊಪ್ರೈಟರ್ ಕ್ಯಾನ್ ಪರ್ಫಾರ್ಮ್ ಅ ಬಿಸ್ನೆಸ್ ಆನ್ ಹಿಸ್ ಓನ್ ರಿಸ್ಕ್. ಅಂಡ್ there are many companies who run a business. ಸೊ ಹಾಗಾಗಿ ಎಲ್ಲೆಲ್ಲಿ ಬಿಸ್ನೆಸ್ ಇರುತ್ತೆ ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ there are many points explained here which bring about the significance or importance of the financial management in the modern business organization. We will discuss them one by one now. First one is size and composition of the fixed assets of the business. ಸ್ಥಿರಾಸ್ತಿಗಳು, ವ್ಯವಹಾರದಲ್ಲಿ ನಾವು ಹೊಂದಿರುವಂತಹ ಸ್ಥಿರಾಸ್ತಿಯ ಗಾತ್ರದ ಆಧಾರದ ಮೇಲೆ ನಾವು ಫೈನಾನ್ಸ್ ಅನ್ನ ಡಿಸೈಡ್ ಮಾಡ್ತೀವಿ. ಅದು ಎಷ್ಟು ಹಣಕಾಸನ್ನ ಹೊಂದಿರಬೇಕಾಗುತ್ತೆ, ಎಷ್ಟು ಹಣದ ಅವಶ್ಯಕತೆ ಅದು ಇರಬೇಕಾಗುತ್ತೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅನ್ನೋದು ಆ ವ್ಯವಹಾರ ಸಂಸ್ಥೆ ಹೊಂದುವಂತಹ ಅಥವಾ ಪರ್ಚೇಸ್ ಮಾಡುವಂತಹ ಫಿಕ್ಸ್ಡ್ ಅಸೆಟ್ಸ್ ಸ್ಥಿರಾಸ್ತಿಗಳ ಮೇಲೆ ಅದು ಆಧಾರಿತ ಆಗಿರುತ್ತೆ. ಸೊ ಇಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಮೋರ್, if there are large number of fixed assets which need a huge quantum of finance, then we will raise more finance, we will raise maximum finance from various sources. Okay, if there is a very small investment decision relating to one or two fixed asset, then we need a very few or very small quantum of finance. Hagagi size of the fixed assets of the business, fixed asset ಅಂದ್ರೆ ನಿಮ್ಗೆ ಗೊತ್ತುಂಟು ಯಾವುದು, plants, ಆಫೀಸ್ ಬಿಲ್ಡಿಂಗ್ಸ್, ಫರ್ನಿಚರ್ಸ್, ಫಿಟ್ಟಿಂಗ್ಸ್, ಮೆಷಿನರೀಸ್, ಇವೆಲ್ಲವೂ ಕೂಡ ಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಟ್ರೇಡ್ ಮಾರ್ಕ್ಸ್ ಆರ್ ಡಿಸೈನ್ಸ್, ಕರೆಕ್ಟ್, ಪೇಟೆಂಟ್ಸ್, ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ನಾವು ಎಕ್ಸಾಂಪಲ್ ಕೊಡುವಂಥದ್ದು. ಕಾಪಿ ರೈಟ್ಸ್ ಅಂತಲೂ ಹೇಳ್ತೀವಿ. ಅಫ್ಕೋರ್ಸ್ ಗುಡ್ ವಿಲ್ ಕೂಡ ಇಂಟ್ಯಾಂಜಿಬಲ್ ಆಸ್ ವೆಲ್ ಆಸ್ ದಿಸ್ ಫಿಕ್ಸ್ಡ್ ಅಸೆಟ್. ನೌ ಸೈಜ್ ಆಫ್ ದೀಸ್ ಫಿಕ್ಸ್ಡ್ ಅಸೆಟ್ಸ್ ವಿಲ್ ಡಿಸೈಡ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನಾವು ಎಷ್ಟು, ಈಗ 1 crore rupees ಬೇಕಪ್ಪ ನಮಗೆ ಎಲ್ಲ ಫಿಕ್ಸ್ಡ್ ಅಸೆಟನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಅಥವಾ ಖರೀದಿಸಿಗೆ ನಮ್ಗೆ 1 ಕೋಟಿ ರೂಪಾಯಿ ಬೇಕಾಗಿರುತ್ತೆ. ಆವಾಗ ನಾವು ಮ್ಯಾಕ್ಸಿಮಮ್ ಸೋರ್ಸ್ ಆಫ್ ಫಿನಾನ್ಸನ್ನು ನೋಡಬೇಕು. ಬೇರೆ ಬೇರೆ ತುಂಬ ಹಣಕಾಸಿನ ಮೂಲವನ್ನು ನಾವು ನೋಡಬೇಕಾಗುತ್ತೆ. ನಾವು ಬ್ಯಾಂಕಿಂದ ಲೋನ್ ತೊಗೊಂಡ್ರೆ ಆಗೋದಿಲ್ಲ, ಶೇರ್ ಹೋಲ್ಡರ್ಸಿಂದ ಕ್ಯಾಪಿಟಲ್ನ ರೇಸ್ ಮಾಡಿದ್ರಾಗೋದಿಲ್ಲ, ಡಿಬೆಂಚರ್ಸನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ, ಪಬ್ಲಿಕ್ ಡೆಪಾಸಿಟ್ಸನ್ನು ಕೂಡ ನಾವು ಬಾರೋ ಮಾಡಬೇಕಾಗುತ್ತೆ, ಅದರ್ ಫಿನಾನ್ಸ್ ಸೋರ್ಸಸ್ ಅನ್ನು ಕೂಡ ನೋಡ್ತೀವಿ ಟು ನೌ ದ ಡೇ ಟು ಡೇ ಆಪರೇಷನ್ಸ್, ಕರೆಕ್ಟ್. ಸೊ ಹಾಗಾಗಿ ದಟ್ಸ್ ದ ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ ದಿಸ್ ಒನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ದ ಸೆಕೆಂಡ್ ಪಾಯಿಂಟ್ ಈಸ್ ಕ್ವಾಂಟಮ್ ಆಫ್ ಕರೆಂಟ್ ಅಸೆಟ್ಸ್ ಅಂಡ್ ಇಟ್ಸ್ ಡಿವಿಷನ್. ಕ್ವಾಂಟಮ್ ಆಫ್ ಕರೆಂಟ್ ಅಸೆಟ್ ಅಂತ ಹೇಳಿದ್ರೇನು, ವಿಚ್ ಆರ್ ಯೂಸ್ಡ್ ಬೈ ದ ಕಂಪನಿ ಫಾರ್ ಅ ಕರೆಂಟ್ ಪೀರಿಯಡ್, ಫಾರ್ ಅ ಮ್ಯಾಕ್ಸಿಮಮ್ ಆಫ್ 1 year, 1 financial year. For a shorter duration, whatever assets are used by the company, they are all falling under the category current assets. ಚಾಲ್ತಿ ಸೊತ್ತುಗಳು ಅಂತ ಹೇಳಿ ಕರೆಂಟ್ ಅಸೆಟ್ಸ್, ಚಾಲ್ತಿ ಸೊತ್ತುಗಳು ಅಥವಾ ಅಲ್ಪಾವಧಿಯ ಸೊತ್ತುಗಳು. ಅಂದರೆ ಫಾರ್ ಎಕ್ಸಾಂಪಲ್ ಆಲ್ ದೋಸ್ ಕರೆಂಟ್ ಅಸೆಟ್ಸ್ ಮೀನ್ಸ್ ಅಕೌಂಟ್ ರಿಸೀವೇಬಲ್ಸ್, ಇನ್ವೆಂಟರೀಸ್, ಕ್ಯಾಶ್ ಅಂಡ್ ಇಟ್ಸ್ ಇಕ್ವಿವೆಲೆಂಟ್. ಹೈಲಿ ಲಿಕ್ವಿಡ್ ಅಸೆಟ್ is a cash in hand and a cash at bank. Receivables, debtors, stock means the inventory. These are all the examples of current assets. So whatever amount is required to look after the day-to-day business activities for salaries, for repairs, renewals of the fixed assets, working capital management ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಡೇ ಟು ಡೇ ಆಪರೇಷನ್ಸ್ ಅನ್ನು ನಾವು ನೋಡ್ಕೊಳ್ಳೋಕ್ಕೆ ನಮ್ಗೆ ಏನು ಬೇಕಾಗುತ್ತೆ, ಫಿನಾನ್ಸ್ ಬೇಕಾಗುತ್ತೆ. ಸೊ ಟು ಲುಕ್ ಆಫ್ಟರ್ ದ ಕರೆಂಟ್ ಅಸೆಟ್ಸ್ ಅಂಡ್ ಇಟ್ಸ್ ಡಿವಿಷನ್. ಕರೆಂಟ್ ಅಸೆಟ್ಸ್ನಲ್ಲಿ ಡಿವಿಷನ್ಸ್ ನೋಡ್ತೀವಿ, ಬ್ರೇಕಪ್ಸ್ ನೋಡ್ತೀವಿ. ಏನದು, ಕ್ಯಾಶ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್. ದೆನ್ ಅಕೌಂಟ್ ರಿಸೀವೇಬಲ್ಸ್ ಲೈಕ್ ಬಿಲ್ಸ್ ರಿಸೀವೇಬಲ್ಸ್. ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಆ್ಯಂಡ್ ಕ್ವಿಕ್ಲಿ ಕನ್ವರ್ಟೇಬಲ್ ಇನ್ ಟು ದ ಕ್ಯಾಶ್ ಈಸ್ ಕಾಲ್ಡ್ ಆರ್ ಕಾಲ್ಡ್ ಕರೆಂಟ್ ಅಸೆಟ್ಸ್. ಯಾವ ಅಸೆಟ್ಸನ್ನು ನಾವು ಕ್ವಿಕ್ ಆಗಿ ಅಥವಾ ಈಸಿಯಾಗಿ ಹಣಕ್ಕೆ ನಾವು ಪರಿವರ್ತನೆ ಮಾಡಬಹುದು, ಆ ಎಲ್ಲ ಅಸೆಟ್ಸ್ಗಳನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಸ್ಟಾಕನ್ನು ನಾವು ಕ್ಯಾಶ್ಗೆ ಕನ್ವರ್ಟ್ ಮಾಡ್ಬೋದು. ಇಫ್ ಸ್ಟಾಕ್ಸ್ ಆರ್ ಟರ್ನ್ಡ್ ಓವರ್ ಆರ್ ಸ್ಟಾಕ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಸೇಲ್ಸ್, ಸ್ಟಾಕನ್ನು ಮಾರಾಟಕ್ಕೆ ಪರಿವರ್ತನೆ ಮಾಡಿದರೆ ನಮಗೆ ಹಣ ಬರುತ್ತೆ. ಸೊ ಸ್ಟಾಕ್ ಈಸ್ ಎ ಕರೆಂಟ್ ಅಸೆಟ್, ಕರೆಕ್ಟ್. ಕ್ಯಾಶ್ ಇನ್ ಹ್ಯಾಂಡ್ ಆಲ್ರೆಡಿ ಅದು ಅವೈಲೇಬಲ್ ಇರ್ತದೆ. ಕ್ಯಾಶ್ ಇನ್ ಹ್ಯಾಂಡ್ ಕೈಲಿ ಇರುವಂಥ ನಗದು ಅಥವಾ ಶಿಲ್ಕು ಅಂತ ಹೇಳಿದ್ರೆ ನಗದಿನ ಶಿಲ್ಕು. ಕ್ಯಾಶ್ ಎಟ್ ಬ್ಯಾಂಕ್, ಬ್ಯಾಂಕ್ನಲ್ಲಿರುವಂಥ ನಗದು, ಅದು ಆಲ್ರೆಡಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಪ್ಯೂರ್ ಕರೆಂಟ್ ಅಸೆಟ್ ಆರ್ ಹೈಲಿ ಲಿಕ್ವಿಡ್ ಅಸೆಟ್, ಅದು ಕರೆಂಟ್ ಅಸೆಟ್. ಆಮೇಲೆ ಡೆಟರ್ಸ್, ಇಫ್ ಡೆಟರ್ಸ್ ಆರ್ ಬೆಟರ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್, ಫುಲ್ ರಿಕವರಿ ಇದ್ರೆ ಡೆಟರ್ಸಿಂದ ನಾವು ಫುಲ್ ರಿಕವರಿ ಮಾಡಿಕೊಂಡ್ರೆ ನಮಗೆ ಹಣ ಬರುತ್ತೆ ಅವರಿಂದ. ಫಾರ್ ಎಕ್ಸಾಂಪಲ್ 1 lakh ಡೆಟರ್ಸ್ ಇತ್ತು, ಆಲ್ 1 lakh rupees ಆರ್ ಕನ್ವರ್ಟೆಡ್
and easily turned over. So therefore they are all the current assets. ಹಾಗೆ ಬಿಲ್ಸ್ ಕೂಡ, ಬಿಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಆರ್ ಕ್ಯಾಶ್ ಇಕ್ವಿಲೆಂಟ್ ಆ ಥರ. ಸೊ ಆ ಕರೆಂಟ್ ಅಸೆಟ್ಸ್ ಅನ್ನು ನೋಡ್ಕೊಳ್ಳೋಕ್ಕೂ ಕೂಡ ನಮಗೆ ಏನು ಬೇಕಾಗುತ್ತೆ, ಫಿನಾನ್ಸ್ ಬೇಕು. ಫಿನಾನ್ಸ್ ಅನ್ನು ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ನಲ್ಲಿ ಕರೆಂಟ್ ಅಸೆಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದರ ವೇರಿಯಸ್ ಡಿವಿಷನ್ಸ್ ಅನ್ನು ನೋಡ್ತೀವಿ. ಹಾಗಾಗಿ ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ತಗೊಳ್ತೀರಾ, ಯು ಟೇಕ್ ಫಾರ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆರ್ ಎಕ್ಸಾಂಪಲ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಹಿಯರ್. You have bought one beautiful car today costing around 10 lakhs. That's a fixed asset of yours. To run a business, to run the vehicle, to move the vehicle, you need a lubricant or petrol or oil, whatever it is called as. ಸೊ ಅದಕ್ಕೆ ಡೇ ಟು ಡೇ ಆಪರೇಷನ್ಸ್ಗೆ ಅದು ಏನು ಬೇಕಾಗುತ್ತೆ, ಲುಬ್ರಿಕಂಟ್ಗೆ ಅಥವಾ ಪೆಟ್ರೋಲ್ಗೆ ನಾವು ಫ್ಯೂಯಲ್ ಅಂತ ಹೇಳ್ತೀವಿ. ಆ ಫ್ಯೂಯಲ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ವೆಹಿಕಲ್ಸನ್ನು ಮೂವ್ ಮಾಡಬೇಕು ರೋಡಲ್ಲಿ ಅಂತ ಹೇಳಿದ್ರೆ ನೀವು ಫ್ಯೂಯಲ್ ಹಾಕ್ಕೊಂಡೇ ಓಡಿಸ್ಬೇಕಾಗುತ್ತೆ. ಸೊ ಅದು ಕರೆಂಟ್ ಅಸೆಟ್ ಆಗುತ್ತೆ. ಫಿಕ್ಸ್ಡ್ ಅಸೆಟ್ ಯಾವುದು, 10 ಕೋಟಿ ರೂಪಾಯಿ ಮೌಲ್ಯದ ಅಸೆಟ್ ಅನ್ನು ನೀವು ಪರ್ಚೇಸ್ ಮಾಡಿದಿರಾ, ಕಾರ್, ಅದು ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ ರಿಕ್ವೈರ್ಮೆಂಟ್, ಕರೆಂಟ್ ಅಸೆಟ್ ರಿಕ್ವೈರ್ಮೆಂಟ್ ಎರಡಕ್ಕೂ ಕೂಡ ಫಿನಾನ್ಸ್ ಅನ್ನೋದು ಅತ್ಯಗತ್ಯವಾಗಿರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡುವ ರೀತಿಯನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ನಿಭಾಯಿಸ್ತೀರಿ, ಅದನ್ನು ಹೇಗೆ ನಿರ್ವಹಿಸ್ತೀರಿ ಅನ್ನುವಂಥ ಪ್ರಕ್ರಿಯೆ ಇದಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹೌ ಡು ಯು ಮ್ಯಾನೇಜ್ ಯುವರ್ ಸೆಲ್ಫ್? ಹೌ ಡು ಯು ಗೆಟ್ 10 lakhs of rupees through bank, through other financial sources, or through your retained earnings or whatever source. Okay, again the third point is amount of long term and short term funds. Long term finance ಮತ್ತೆ short term finance, ದೀರ್ಘಾವಧಿ ಮೂಲಗಳು ಅಥವಾ ಅಲ್ಪಾವಧಿ ಮೂಲಗಳು, ಲಾಂಗ್ ಟರ್ಮ್ ಫಿನಾನ್ಸ್ ಅಂಡ್ ಶಾರ್ಟ್ ಟರ್ಮ್ ಫಿನಾನ್ಸ್, ಶಾರ್ಟ್ ಟರ್ಮ್ ಫಂಡ್ಸ್. ಈಗ ಲಾಂಗ್ ಟರ್ಮ್ ಫಿನಾನ್ಸ್ ಅಂತ ಹೇಳಿದ್ರೆ ದ ಫಿನಾನ್ಸ್ ವಿಚ್ ಇಸ್ ರೇಸ್ಡ್ ಫಾರ್ ಮೋರ್ ದೆನ್ 3 years. For a longer duration we require finance to run a business of a company, which is called then long term objective or long term financial objective. Short term finance, which is required just for a period of 1 year, 1 or 2 years maximum. So that is a shorter duration, shorter span. So for both long term and shorter duration, whatever funds you have decided, it comes under financial management only. For example, ನಿಮಗೆ ಒಂದು ಬಿಸ್ನೆಸ್ ಅನ್ನು ನಡೆಸೋಕ್ಕೆ, ಎಕ್ಸ್ಪಾಂಡ್ ಮಾಡೋಕ್ಕೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ, ವಿಸ್ತೃತ ಮಾಡೋಕ್ಕೆ ಬಹಳಷ್ಟು ಕ್ವಾಂಟಿಟಿಯಲ್ಲಿ ಫಿನಾನ್ಸ್ ಬೇಕು. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ನಿಮ್ಮದು. ಬಿಸ್ನೆಸ್ಸನ್ನು ವ್ಯಾಪ್ತಿ ತುಂಬ ದೊಡ್ಡದಾಗುತ್ತೆ, ವಿಸ್ತೃತ ಆಗುತ್ತೆ, ಬೇರೆ ಬೇರೆ ಕಡೆ ಬ್ರ್ಯಾಂಚ್ಗಳನ್ನು ನೀವು ಶಾಖೆಗಳನ್ನು ಅಲ್ಲಿ ಕ್ರಿಯೇಟ್ ಮಾಡ್ತೀರಾ, ಓಪನ್ ಮಾಡ್ತೀರಾ. ಅದಕ್ಕಾಗಿ ನಿಮಗೆ ಶೇರ್ ಕ್ಯಾಪಿಟಲ್ಲು ಬೇಕಾಗುತ್ತೆ, ಡಿಬೆಂಚರ್ಸು ಬೇಕಾಗುತ್ತೆ, ಲಾಂಗ್ ಟರ್ಮ್ ಲೋನ್ಸ್ ಕೂಡ ಬೇಕಾಗುತ್ತೆ. ಯು ಗೋ ಫಾರ್ ರೇಸಿಂಗ್ ದ ಲೋನ್ಸ್ ಫ್ರಮ್ public, loan from government, loan from banks and other financial institutions as well. ಹಾಗಾಗಿ ಅದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅನ್ನು ಫುಲ್ಫಿಲ್ ಮಾಡೋಕ್ಕೆ ಲಾಂಗ್ ಟರ್ಮ್ ಫಿನಾನ್ಸ್ ಅನ್ನು ರೇಸ್ ಮಾಡುವಂಥದ್ದು. ಶಾರ್ಟ್ ಟರ್ಮ್ ಫಂಡ್ಸ್, ಶಾರ್ಟರ್ ಡ್ಯೂರೇಷನ್, 1 year ವರೆಗೆ ನಿಮಗೆ ಒಂದು ಅಮೌಂಟ್ ಬೇಕು. 1 crore rupees required just for 1 year or current period, 1 financial year. Then it is a shorter duration. Within 1 year it is going to exhaust. I mean, you are going to repay the whole amount of loan which is taken by you for a period of 1 year. 1 ವರ್ಷದಲ್ಲಿ ಮರುಪಾವತಿ ಆಗಲೇಬೇಕು. ಅದು ಶಾರ್ಟರ್ ಡ್ಯೂರೇಷನ್ ಆ್ಯಂಡ್ ಶಾರ್ಟ್ ಟರ್ಮ್ ಫಂಡ್ಸ್. ಹೀಗೆ ಲಾಂಗ್ ಟರ್ಮ್ ಫಂಡ್ಸು, ಶಾರ್ಟ್ ಟರ್ಮ್ ಫಂಡ್ಸ್ ಕೂಡ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲೇ ಬರುವಂಥದ್ದು. ಅದಕ್ಕಾಗಿ ಅದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಬ್ರೇಕಿಂಗ್ ಅಪ್ ಆರ್ ಬ್ರೇಕಪ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಇಂಟು ಡೆಟ್, ಇಕ್ವಿಟಿ ಎಟ್ಸೆಟ್ರಾ. ಈಗ ಲಾಂಗ್ ಟರ್ಮ್ ಫೈನಾನ್ಸ್ ಅಂತ ಇದ್ವಿ, ದೀರ್ಘಾವಧಿ ಹಣಕಾಸಿನ ಮೂಲಗಳು, ದೀರ್ಘಾವಧಿ ಹಣಕಾಸು ಅಂತೇಳಿ ಹೇಳ್ತೀವಿ. ಲಾಂಗ್ ಟರ್ಮ್ ಫಿನಾನ್ಸ್, ಲಾಂಗ್ ಟರ್ಮ್ ಫೈನಾನ್ಸ್. ಅದರಲ್ಲಿ ವಿಧಗಳು ಇದ್ದಾವೆ, ಥ್ರೂ ಇಕ್ವಿಟಿ ಮತ್ತು ಡೆಟ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ರೇಸ್ ಮಾಡೋದ್ರ ಮೂಲಕವಾಗಿ ನಾವು ಲಾಂಗ್ ಟರ್ಮ್ ಫೈನಾನ್ಸನ್ನು ಗೇರ್ ಮಾಡ್ಬೋದು, ಅಥವಾ ಡಿಬೆಂಚರ್ಸನ್ನು ಇಶ್ಯೂ ಮಾಡಿ ಡಿಬೆಂಚರ್ ಅಮೌಂಟನ್ನು ರೇಸ್ ಮಾಡಿ ಅದನ್ನು ಲಾಂಗರ್ ಪೀರಿಯಡ್ಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಹೀಗೆ ಲಾಂಗ್ ಟರ್ಮ್ ಫಿನಾನ್ಸ್ನಲ್ಲಿ ಡಿವಿಷನ್ಸ್ಗಳಿದ್ದಾವೆ, ಬ್ರೇಕಪ್ಸ್ಗಳಿದ್ದಾವೆ. ಯಾವುದದು? ದೇ ಆರ್ ಲಾಂಗ್ ಟರ್ಮ್ ಫಿನಾನ್ಸ್ ಈಸ್ ಡಿವೈಡೆಡ್ ಇಂಟು equity, means both equity capital and preference share capital, and the debt, long term finance, long term loans or debentures from the public. Next, fifth point explaining the significance of FM is all items in profit and loss account. Profit and loss account ಅಂದ್ರೆ ಲಾಭ ಮತ್ತು ನಷ್ಟದ ಖಾತೆ. Profit and loss account is one of the final accounts of the company. Now balance sheet and the P&L accounts are the two different financial statements of the company.
ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಎಲ್ಲ ಐಟಮ್ಸ್ಗಳು ಇರ್ತವೆ. ಡೆಬಿಟ್ ಸೈಡ್ನಲ್ಲಿ ಖರ್ಚುಗಳು ಯಾವುದು? ಸ್ಯಾಲರೀಸ್, ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ ಆರ್ ಇಂಟ್ರೆಸ್ಟ್ ಪೇಡ್ ಟು ಡಿಬೆಂಚರ್ ಹೋಲ್ಡರ್ಸ್, ಇಂಟ್ರೆಸ್ಟ್ ಪೇಡ್, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಹೌದಾ? ಆಮೇಲೆ ಡಿವಿಡೆಂಡ್ ಪೇಡ್ ಟು ದ ಶೇರ್ ಹೋಲ್ಡರ್ಸ್ ಆನ್ ದರ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಕಾಲ್ಡ್ ಎಸ್ ರಿಟರ್ನ್ ಆನ್ ದರ್ ಇನ್ವೆಸ್ಟ್ಮೆಂಟ್, commission given, rent, taxes, etc. All these are the interests and other expenses which are debited to profit and loss account of the company. So ಅಲ್ಲಿ ಕೂಡ ನಮಗೆ ಫಿನಾನ್ಸ್ ಬೇಕು ಟು ಪೇ ದ ಸ್ಯಾಲರೀಸ್. ಆಫೀಸ್ ಸ್ಟಾಫ್ಗೆ ಸ್ಯಾಲರಿ ಕೊಡಬೇಕು ತಿಂಗಳ ಕೊನೆಗೆ. ವಿ ನೀಡ್ ಫಿನಾನ್ಸ್ ಅಲ್ಲ, ಫೈನಾನ್ಸ್ ಬೇಕು ನಮಗೆ. ಅದರ ಸ್ಯಾಲರಿ ಸಲುವಾಗಿ ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೇಕು ನಾವು. ಅದ್ರ ಸಲುವಾಗಿ ಒಂದು ಸಪರೇಟ್ ಆಗಿ ಒಂದು ಅಮೌಂಟನ್ನು ಒದಗಿಸಿಡಬೇಕು. ಅದರಿಂದನೇ ನಾವು ಸ್ಯಾಲರಿ ಕೊಡುವಂಥದ್ದು. ಇಯರ್ ಎಂಡಿಗೆ, ಮಂತ್ ಎಂಡಿಗೆ, ವೀಕ್ ಎಂಡಿಗೆ, ಡೈಲಿ ವೇಜಸ್ ಇದ್ರೆ ವೀಕೆಂಡ್ ಆ ಥರ. Therefore, we need finance for the items which are appearing in the profit and loss account of the company. ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ನಮೂದಿಸಲ್ಪಟ್ಟಂಥ ಏನೇನು ಐಟಮ್ಗಳು ಇದ್ದಾವೆ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಇರ್ಬೋದು, ರೆಂಟ್, ಟ್ಯಾಕ್ಸಸ್, ಇಂಟ್ರೆಸ್ಟ್, ಡಿವಿಡೆಂಡ್, ಕಮಿಷನ್ಸ್, ಡಿಸ್ಕೌಂಟ್, ಬ್ಯಾಡ್ ಡೆಟ್ಸ್, ಡೆಪ್ರಿಸಿಯೇಷನ್, ಆಫ್ಕೋರ್ಸ್ ಸವಕಳಿ ಅಂತೇಳಿ ಹೇಳ್ತೀವಿ, ಡೆಪ್ರಿಸಿಯೇಷನ್, ಇದೆಲ್ಲವೂ ಕೂಡ ನಾವು ಕಳ್ಕೊಳ್ಳುವಂಥದ್ದು ಬಿಸ್ನೆಸ್ನಲ್ಲಿ ಅಂತ ಖರ್ಚಾಗುವಂಥದ್ದು. ಈ ಖರ್ಚುಗಳನ್ನು ನಿಭಾಯಿಸೋಕ್ಕೂ ಕೂಡ ನಮಗೆ ಫಿನಾನ್ಸ್ ಬೇಕು, ಸೋರ್ಸ್ ಆಫ್ ಫಿನಾನ್ಸ್ ಬೇಕು. ಹಾಗಾಗಿ ಸೋರ್ಸ್ ಆಫ್ ಫಿನಾನ್ಸನ್ನು ಎಕ್ಸ್ಪ್ಲೇನ್ ಮಾಡುವಂಥ ಬಹಳಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡ್ತೀವಿ. ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಎಕ್ಸ್ಪ್ಲೇನಿಂಗ್ ದ ರಿಕ್ವೈರ್ಮೆಂಟ್ ಆಫ್ ದ ಫಿನಾನ್ಸ್, ಯುಟಿಲೈಸೇಷನ್ ಆಫ್ ದ ಫಿನಾನ್ಸ್, ಮ್ಯಾನೇಜಿಂಗ್ ದ ಫಿನಾನ್ಸ್, ಆ್ಯಂಡ್ ಇನ್ಫ್ಯಾಕ್ಟ್ ಬ್ರಿಂಗಿಂಗ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಫಿನಾನ್ಸ್ ಇನ್ ದ ಮಾಡರ್ನ್ ಬಿಸ್ನೆಸ್ ಆರ್ಗನೈಸೇಷನ್. ಓಕೆ, ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡಿದ್ದೀವಿ? ಮೀನಿಂಗ್ ಆಫ್ ಫೈನಾನ್ಸ್, ಮೀನಿಂಗ್ ಆಫ್ ಬಿಸ್ನೆಸ್ ಫೈನಾನ್ಸ್, then meaning of financial management, and what are the requisites of financial management, for what and all reasons the financial management is there in the business organization, and what are the importances and significances of the financial management. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮುಂದೆ ಬರುವ ಕ್ಲಾಸಲ್ಲಿ ರಿಮೈನಿಂಗ್ ಪಾರ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.